ನಮಸ್ಕಾರ ಎಲ್ರಿಗೂ. ಕಥಾಲೋಕಕ್ಕೆ ಸ್ವಾಗತ. ಇವತ್ತು ನಾನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಬಂದಿದ್ದೀನಿ. ಜೀವನದಲ್ಲಿ ಅನೇಕ ಬಾರಿ ನಾವು ನಮಗೆ ಸಂಬಂಧವಿಲ್ಲದ ವಿಷಯಗಳಿಗಾಗಿ ಚಿಂತೆ ಮಾಡ್ತಾ ಇರ್ತೇವೆ. ಆದರೆ ಇದು ನಮಗೆ ಅರಿವಿಗೆ ಬಂದಿರುವುದಿಲ್ಲ. ವ್ಯಥಾ ಚಿಂತೆ ಮಾಡಿ ಮನಸ್ಸನ್ನು ಒತ್ತಡಕ್ಕೆ ಒಳಗಾಗಿಸ್ತೇವೆ. ಯಾರಾದರೂ ಹೇಳಿದ ಮಾತು, ಹಳೆಯ ನೋವು, ಮುಗಿದ ಸಮಸ್ಯೆಗಳು ಇತ್ಯಾದಿಗಳನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ನಡೆಯುತ್ತೇವೆ. ಈ ಚಿಕ್ಕ ಝೆನ್ ಕತೆ ನಮ್ಮ ಮನಸ್ಸನ್ನು ಹೇಗೆ ಶಾಂತಿಯಿಂದ ಇಟ್ಟುಕೊಳ್ಳಬೇಕು ಎಂಬುದನ್ನು ನೆನಪು ಮಾಡಿಕೊಡುತ್ತದೆ. ಒಂದು ದಿನ ಒಬ್ಬ ಶಿಷ್ಯನು ತುಂಬ ಕಂಗಾಲಾಗಿ ಭಗವಾನ್ ಬುದ್ಧರ ಬಳಿ ಬರುತ್ತಾನೆ. ಅವರು ಶಿಷ್ಯನನ್ನು ನೋಡಿ ಕೇಳ್ತಾರೆ, ಇಂದು ನಿನ್ನ ಮುಖದಲ್ಲಿ ಇಷ್ಟು ಚಿಂತೆ ಯಾಕೆ ಎಂದು. ಶಿಷ್ಯನು, ಗುರುವೇ, ನನ್ನ ಮನಸ್ಸು ಎಂದಿಗೂ ಶಾಂತವಾಗಿರುವುದಿಲ್ಲ. ಯಾರಾದರೂ ಅವಮಾನಿಸಿದರೆ, ಕಷ್ಟ ಬಂದರೆ ನನಗೆ ಅದು ಕಾಡ್ತಾನೇ ಇರುತ್ತೆ. ಎಲ್ಲವೂ ಮುಗಿದರೂ ಮನಸ್ಸು ಇನ್ನೂ ಭಾರವಾಗಿಯೇ ಇರುತ್ತದೆ. ಏಕೆ ಹೀಗೆ ಎಂದು ಕೇಳ್ತಾನೆ. ಭಗವಾನ್ ಬುದ್ಧರು ಮೃದುವಾಗಿ ನಕ್ಕು, ನಿನಗೆ ಒಂದು ಕಥೆ ಹೇಳುತ್ತೇನೆ ಎಂದು ಕಥೆಯನ್ನು ಹೇಳಲು ಪ್ರಾರಂಭಿಸ್ತಾರೆ. ಇದು 2 ಸನ್ಯಾಸಿಗಳ ಕಥೆ. ಹಿಂದೊಮ್ಮೆ ಇಬ್ಬರು ಸನ್ಯಾಸಿಗಳು ಪ್ರಯಾಣ ಮಾಡ್ತಾ ಇರ್ತಾರೆ. ಹಾದಿಯ ಮಧ್ಯೆ ಒಂದು ನದಿಯನ್ನು ದಾಟುವ ಪರಿಸ್ಥಿತಿ ಬರುತ್ತೆ. ಆ ನದಿಯ ತೀರದಲ್ಲಿ ಒಬ್ಬ ಯುವತಿ ಕೂಡ ನದಿಯನ್ನು ದಾಟಲು ಹೆದರಿ ನಿಂತುಕೊಂಡಿರ್ತಾಳೆ. ಏಕೆಂದರೆ ನೀರಿನ ಪ್ರವಾಹ ಹೆಚ್ಚು ಇರುತ್ತೆ. ಕಿರಿಯ ಸನ್ಯಾಸಿ ಅವಳನ್ನು ನಿರ್ಲಕ್ಷಿಸಿ ಮುಂದೆ ಹೋಗ್ತಾನೆ. ಆದರೆ ಹಿರಿಯ ಸನ್ಯಾಸಿ ನಿಂತು ಆಕೆಯನ್ನು ತಮ್ಮ ಭುಜದ ಮೇಲೆ ಹೊತ್ತುಕೊಂಡು ಸಾವಧಾನವಾಗಿ ನದಿಯನ್ನು ದಾಟಿಸಿ ಆಕೆಯನ್ನು ಇನ್ನೊಂದು ತೀರದಲ್ಲಿ ಇಳಿಸ್ತಾರೆ. ಅದಾದ ಮೇಲೆ ಇಬ್ಬರೂ ತಮ್ಮ ಪ್ರಯಾಣವನ್ನು ಮುಂದುವರೆಸ್ತಾರೆ. ಕೆಲ ಗಂಟೆಗಳ ನಂತರ ಕಿರಿಯ ಸನ್ಯಾಸಿಯು ಅಸಹನೆಯಿಂದ, ಗುರುವೇ, ನೀವು ಆ ಹೆಂಗಸನ್ನು ಏಕೆ ಹೊತ್ತುಕೊಂಡು ಹೋದಿರಿ? ನಾವು ಸನ್ಯಾಸಿಗಳು, ನಮಗೆ ಹೆಂಗಸರನ್ನು ಮುಟ್ಟುವಂತಿಲ್ಲ, ಇದು ಸರಿಯೇ ಎಂದು ಕೇಳ್ತಾನೆ. ಅದಕ್ಕೆ ಹಿರಿಯ ಸನ್ಯಾಸಿ, ನಾನು ಆಕೆಯನ್ನು ನದಿ ತೀರದಲ್ಲೇ ಇಳಿಸಿದ್ದೇನೆ, ಆದರೆ ನೀನು ಇನ್ನೂ ಅವಳನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ನಡೆಯುತ್ತಿದ್ದೀಯ ಎಂದು ಶಾಂತವಾಗಿ ಹೇಳುತ್ತಾರೆ. ಕಥೆ ಮುಗಿಸಿದ ನಂತರ ಭಗವಾನ್ ಬುದ್ಧರು ತಮ್ಮ ಶಿಷ್ಯನನ್ನು ನೋಡಿ, ಹೀಗೆ ನಿನ್ನ ಹೃದಯ ಕೂಡ ಭಾರವಾಗುತ್ತೆ. ಹಳೆಯ ಕೋಪ, ಹಳೆಯ ನೋವು, ಹಳೆಯ ಚಿಂತೆಗಳನ್ನು ನೀನು ಬಿಡುವುದಿಲ್ಲ. ಅವುಗಳನ್ನು ನೀನು ಮರೆತಿದ್ದೀಯಾ ಎಂದು ಭಾವಿಸುತ್ತೀಯಾ ಅಷ್ಟೆ. ಆದರೆ ನಿನ್ನ ಮನಸ್ಸಿನಲ್ಲಿ ಇನ್ನೂ ಅವನ್ನು ಹೊತ್ತುಕೊಂಡೇ ನಡೆಯುತ್ತಿದ್ದೀಯ. ಆದ್ದರಿಂದ ನಿನಗೆ ಯಾವಾಗಲೂ ದುಃಖವಾಗುತ್ತಾ ಇರುತ್ತದೆ ಎಂದು ಹೇಳುತ್ತಾರೆ. ಶಾಂತಿ ಸಿಗಲು ಅಗತ್ಯವಿಲ್ಲದ ಭಾರವನ್ನು ಕೆಳಗೆ ಇಡುವುದನ್ನು ಕಲಿಯಬೇಕು. ಶಿಷ್ಯನು ಬುದ್ಧರಿಗೆ ನಮಸ್ಕರಿಸಿ ಎಷ್ಟೋ ದಿನಗಳ ನಂತರ ಮೊದಲ ಬಾರಿಗೆ ನಕ್ಕು ಅಲ್ಲಿಂದ ಹೋಗುತ್ತಾನೆ. ಜೀವನವನ್ನು ಹಗುರವಾಗಿ ಸಾಗಿಸಲು ಅಗತ್ಯವಿಲ್ಲದ ಭಾರವನ್ನು ಬಿಟ್ಟು ಬಿಡುವುದು ಅತಿ ಮುಖ್ಯ. ನಾವೆಲ್ಲ ಹಲವು ಬಾರಿ ಆ ಚಿಕ್ಕ ಸನ್ಯಾಸಿಯಂತೆಯೇ ವರ್ತಿಸುತ್ತೇವೆ. ಮುಗಿದು ಹೋದ ಸಮಸ್ಯೆಗಳು, ಹಳೆಯ ನೋವು, ಯಾರೋ ಆಡಿದ ಮಾತುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಹೊತ್ತುಕೊಂಡೇ ಸಾಗ್ತಾ ಇರ್ತೇವೆ. ಆದರೆ ಅವನ್ನು ಬಿಟ್ಟರೆ ಮಾತ್ರ ನಮ್ಮ ಹಾದಿ ಹಗುರವಾಗುತ್ತೆ, ಮನಸ್ಸು ಶಾಂತಿಯಿಂದ ಇರುತ್ತೆ. ಇದು ನಮ್ಮ ಇವತ್ತಿನ ಕಥಾಲೋಕದ ಕಥೆ. ಈ ಕಥೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.